ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಬಾಕಿ ಹಣ ಜಮೆ ಆಗೋ ಬಗ್ಗೆ ಒಂದು ಬಂಪರ್ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಮತ್ತೆ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ. ಯಾಕಂದ್ರೆ ಒಂದು ಹೊಸ ಗುಡ್ ನ್ಯೂಸ್ ಕೂಡ ಬಂದಿದೆ, ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಹೌದು ಸದ್ಯಕ್ಕೆ ಎಲ್ಲಾ BPL ಕಾರ್ಡ್ ಇದ್ದವರಿಗೆ ಆಗಿರಬಹುದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 4 ದೊಡ್ಡ ಸುದ್ದಿಗಳು ಬಂದಿರುವಂತದ್ದು. ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇನ್ ಮುಂದೆ ಏನೆಲ್ಲ ಸಿಗುತ್ತೆ, ಮತ್ತೆ ಹೊಸ ನಿಯಮಗಳೇನು, ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ಸರ್ಕಾರದಿಂದ ಬಂದಿರೋದಾದ್ರೂ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, 2 ದಿನ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಸರ್ಕಾರ ಒಂದು ವೇಳೆ ಒಂದು ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಸಾರಿಗೆ ನೌಕರರು ಬಸ್ ಸಂಚಾರವನ್ನ ಬಂದ್ ಮಾಡೋದ್ರ ಮೂಲಕ ಒಂದು ಬಿಸಿಯನ್ನ ಮೂಡಿಸಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಬಸ್ ಸಂಚಾರ ಯಾವಾಗ ಬಂದ್ ಆಗುತ್ತೆ, ಹಾಗಾದ್ರೆ ನೀವು ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು, ಬಸ್ ಸಂಚಾರ 50-50 ಇರುತ್ತಾ ಅಥವಾ ಪೂರ್ತಿ ಬಂದ್ ಆಗುತ್ತಾ ಅಥವಾ ಭಾಗಶಃ ಓಪನ್ ಇರುತ್ತಾ ನೋಡೋಣ ಬನ್ನಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗಂತೂ ಬಂಪರ್ ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ, ಬೆಳ್ಳಿ ದರವು ಕೂಡ ದಾಖಲೆ ಒಂದು ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಹೌದು, ನೀವು ಕೂಡ ಬೆಲೆ ಕೇಳಿದ್ರೆ ಸೂಪರ್ ಸಿಹಿ ಸುದ್ದಿ ಅಂತ ಕಮೆಂಟ್ ಮಾಡ್ತೀರಾ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಂಗಾರ ಮತ್ತು ಬೆಳ್ಳಿ ದರ ಈಗಿನ ಕಾಲದಲ್ಲಿ ಖರೀದಿ ಮಾಡೋದು ತುಂಬಾನೇ ಒಂದು ದೊಡ್ಡ ಕಷ್ಟಕರ ಕೆಲಸವಾಗಿತ್ತು. ಅದೇ ತರ ಈಗ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗ್ತಾ ಇದ್ದದ್ದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಕೊಡ್ತಾ ಇದೆ. ಹಾಗಾದ್ರೆ ಇವತ್ತಿನ ದರ ಆದ್ರೂ ಎಷ್ಟಿದೆ ಅದು ಕೂಡ ನೋಡ್ತಾ ಹೋಗೋಣ ಬನ್ನಿ. ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಣ. ಮತ್ತೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಅಥವಾ SSLC ಮತ್ತು PUC ಪರೀಕ್ಷಾ ದಿನಾಂಕ, ಫಲಿತಾಂಶ ದಿನಾಂಕ ಎರಡೂ ಕೂಡ ಘೋಷಣೆ ಆಗಿದೆ. ಮತ್ತೊಂದು ಕಡೆಗೆ AI ಹಾಜರಾತಿ ಕೂಡ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ರೆ, ಕಾಲೇಜ್ಗೆ ಹೋಗೋ ಮಕ್ಕಳಿದ್ರೆ ಬೇಗನೆ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಮತ್ತು ರೇಷನ್ ಕಾರ್ಡ್ ಫಲಾನುಭವಿಗಳು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಎರಡನೇದಾಗಿ, ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 25 ಹಾಗೂ 26 ಎರಡು ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗಿದೆ, ಹಾಗೆ ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ಮತ್ತೆ ಈಗ 4,000 ರೂಪಾಯಿ ಜಮೆಯನ್ನ ಬಿಡುಗಡೆ ಮಾಡಲಾಗಿದೆ. ಅದೇ ತರ ಈ ಒಂದು 4,000 ರೂಪಾಯಿ ಆಡ್ ಆನ್ ಮಾಡಿದ್ರೆ ಒಟ್ಟು ಒಂದು ಅಕೌಂಟ್ಗೆ 52,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಿದೆ ವೀಕ್ಷಕರೇ. ಅಂದ್ರೆ 26 ಕಂತು ಹಣವನ್ನ ಜಮೆ ಮಾಡಲಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. 52,000 ರೂಪಾಯಿ ಹಣವನ್ನ ಜಮೆ ಮಾಡಲಾಗಿದೆ, ಹಾಗಾದ್ರೆ 26 ಕಂತು ಹಣ ಜಮೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಈ ಒಂದು ಗುಡ್ ನ್ಯೂಸ್ ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ಬೇಗನೆ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡಿಕೊಳ್ಳಿ. ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ನಂತರ ಹಣ ಬಂದಿದೆ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ಎದಕ್ಕಂದ್ರೆ ಕೆಲವೊಬ್ರು ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿರಲ್ಲ, ಹಾಗೆ ಕಮೆಂಟ್ ಮಾಡಿರ್ತಾರೆ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಹಣ ಬಂದಿದೆ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, 25-26 ಕಂತು ಬಂದಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ, ನಿಮ್ಮ ಒಂದು NPCI ಮ್ಯಾಪಿಂಗ್ ಆಗಿದೆಯಲ್ಲೋ ಬ್ಯಾಂಕ್ ಅಕೌಂಟ್ಗೆ ಚೆಕ್ ಮಾಡಿಕೊಳ್ಳಿ. ಇನ್ನು ಮೂರನೇದಾಗಿ, ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿದೆಯೋ ಅಥವಾ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಸರ್ಕಾರದಿಂದ ರದ್ದಾಗಿದೆಯಾ, ಅನರ್ಹ ಪಟ್ಟಿಗೆ ಸೇರಿಸಲಾಗಿದೆಯಾ, ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ನಾಲ್ಕನೇದಾಗಿ, ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿಯರ ಯಜಮಾನರು ಯಾರಾದ್ರೂ ತೆರಿಗೆ ಪಾವತಿ ಮಾಡಿದ್ರೆ, ಇನ್ಕಮ್ ಟ್ಯಾಕ್ಸ್ ITR ಫೈಲಿಂಗ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಅಡಿಯಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತಹ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗಿದೆ. ಇನ್ನು ಹೊಸದಾಗಿ ಮತ್ತೊಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಹೌದು, ಸತ್ತವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಅಕೌಂಟ್ ಓಪನ್ ಆಗಿದೆ ಅಂತೆ. ಸೊ ಇದನ್ನು ಕೂಡ ಈಗ ಹಣ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಮತ್ತೊಂದು ಮಾಹಿತಿ ಏನಂದ್ರೆ, ಜೀವಿತ ಪ್ರಮಾಣ ಪತ್ರ ಇನ್ಮುಂದೆ ಪ್ರತಿ ವರ್ಷ ಕೊಡಬೇಕಾಗಿ ಬರಬಹುದು. ಇನ್ಮುಂದೆ ಅಂದ್ರೆ ಇಲ್ಲ, ಪ್ರತಿ ವರ್ಷಕ್ಕೆ ಒಮ್ಮೆ ಬಾರಿ ಗೃಹಲಕ್ಷ್ಮಿಯವರು ಜೀವಿತ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ಈ ಒಂದು ಯೋಜನೆಯನ್ನ ಪ್ರತಿ ವರ್ಷ ಒಮ್ಮೆ ರಿನ್ಯೂವಲ್ ಮಾಡಿಸಬೇಕಾಗಿ ಬರಬಹುದು ಅಂತೆ. ಈ ತರ ಒಂದು ಹೊಸ ನಿಯಮ ಮುಂದಿನ ಬರೋ ದಿನಗಳಲ್ಲಿ ಜಾರಿಗೆ ಬರಲಿದೆ. ಹಾಗಾದ್ರೆ ಈಗ 25-26 ಕಂತು ಹಣ ಬಿಡುಗಡೆ ಆಗಿದೆ, 52,000 ರೂಪಾಯಿ ಆಯ್ತು. ಹಾಗಾದ್ರೆ 60,000 ರೂಪಾಯಿ ಹಣ ಜಮೆ ಆಗ್ಬೇಕು ಅಂದ್ರೆ ಟೋಟಲ್ ಆಗಿ ಇಲ್ಲಿ 30 ಕಂತು ಜಮೆ ಆಗ್ಬೇಕು. ಇನ್ನು ಬಾಕಿ ಉಳಿದಿರುವ 4 ಕಂತು ಅಂದ್ರೆ 8,000 ರೂಪಾಯಿ ಹಣ ಯಾವಾಗ ಹಾಕ್ತೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದಲ್ಲ ಟೋಟಲ್ ಆಗಿ 4 ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಕೇಳಿ. BPL ಕಾರ್ಡು ಪರಿಷ್ಕರಣೆ ಆಗ್ಬಹುದು. ಅಂದ್ರೆ BPL ಕಾರ್ಡು ತುಂಬಾ ಜನರದ್ದು ರದ್ದಾಗಿದೆ. ಕಾರಣ ಏನಂದ್ರೆ
ತೆರಿಗೆ ಪಾವತಿ ಮಾಡ್ತಾ ಇದ್ದ ಮಕ್ಕಳಾಗಿರ್ಬೋದು ಅಥವಾ ಬಿಪಿಎಲ್ ಕಾರ್ಡ್ ಅಲ್ಲಿ ಒಬ್ರು ಯಾರಾದ್ರೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಕುಟುಂಬದ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಯಾರಾದ್ರೂ ಮಕ್ಕಳು ಬೇರೆ ಕಡೆ ಕೆಲಸ ಮಾಡಿಕೊಂಡು ತೆರಿಗೆ ಪಾವತಿ ಮಾಡ್ತಾ ಇದ್ರೆ ತಂದೆ ತಾಯಿಯವರಿಗೆ ಬಿಪಿಎಲ್ ಕಾರ್ಡ್ ಕೊಡಬಹುದು ಅಂತ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಲಾಗಿದೆ. ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಲಕ್ಷಾಂತರ ಕಾರ್ಡು ರದ್ದಾಗಿದ್ದು ವಾಪಸ್ ಬಿಪಿಎಲ್ ಆಗಬಹುದು ಅಂತ ಹೇಳಲಾಗಿದೆ. ಇದು ಒಂದು ವೇಳೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಂದ್ರೆ. ಇನ್ನು ಎರಡನೇದಾಗಿ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ, ಇಂದಿರಾ ಕಿಟ್ ಅಂದ್ರೆ ಇಂದಿರಾ ಫುಡ್ ಕಿಟ್ ವಿತರಣೆ ಕೂಡ ಮಾರ್ಚ್ ತಿಂಗಳಲ್ಲಿ, ಹೌದು ವೀಕ್ಷಕರೇ, ಇದೇ ಒಂದು ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ತಿಂಗಳಿನಿಂದಲೇ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ ಇಂದಿರಾ ಫುಡ್ ಕಿಟ್ ಸಿಗಲಿದೆ. ಅಂದ್ರೆ ಅಕ್ಕಿ ಜೊತೆಗೆ ಇನ್ ಮುಂದೆ ಅವರಿಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಅಂತಾನೆ ಹೇಳ್ಬಹುದು. ಇದು ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಆಗಿದೆ ವೀಕ್ಷಕರೇ. ನೀವು ಕೂಡ ಬಿಪಿಎಲ್ ಪಡಿತರ ಚೀಟಿ ಹೊಂದಿದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ ಮುಂದೆ ನಿಮಗೆ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಸಿಗುತ್ತೆ. ಮೊದಲು 5 ವಸ್ತು ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಹೆಸರು ಕಾಳು ಕೂಡ ಇತ್ತು, ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಮೂರನೇದಾಗಿ 75 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಕೂಡ, ಅಂದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ 75 ವರ್ಷ ಮೇಲ್ಪಟ್ಟವರು ಮನೆಯಲ್ಲಿದ್ರೆ ಅವರಿಗೆ ಪಡಿತರವನ್ನ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತೆ. ಇಂದಿರಾ ಕಿಟ್ ಕೂಡ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತೆ. ಅಂದ್ರೆ ವೀಕ್ಷಕರೇ, ಅನ್ನ ಸುವಿಧಾ ಯೋಜನೆ ಈಗ ಜಾರಿಗೆ ಬಂದಿದ್ದು. ಈ ಒಂದು ಯೋಜನೆ ಅಡಿಯಲ್ಲಿ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಕೂಡ ಮನೆ ಬಾಗಿಲಿಗೆ ಈ ಒಂದು ಪಡಿತರವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ. ನಾಲ್ಕನೇದಾಗಿ ಮುಖ್ಯವಾಗಿ ಇನ್ಮುಂದೆ ಪಡಿತರ ಚೀಟಿ ಅಥವಾ ನಿಮ್ಮ ಒಂದು ಪಡಿತರವನ್ನ ಅನ್ನಭಾಗ್ಯ ಅಕ್ಕಿ ಆಗಿರ್ಬೋದು, ಇಂದಿರಾ ಕಿಟ್ ಏನಾದ್ರೂ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ, ಅವರಿಗೆ ದಂಡ ಹಾಕೋದ್ರ ಜೊತೆಗೆ ಅವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅವರಿಗೆ ಎಪಿಎಲ್ ಕಾರ್ಡ್ ಕೊಡೋದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ. ಬನ್ನಿ ಈಗ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. 2 ದಿನಗಳವರೆಗೂ ಬಸ್ ಸಂಚಾರದಲ್ಲಿ ವೃತ್ತಿಯಾಗಬಹುದು. ಹೌದು, ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫೆಬ್ರವರಿ 19, ಫೆಬ್ರವರಿ 20 2 ದಿನದವರೆಗೂ ಕೆಎಸ್ಆರ್ಟಿಸಿ 4 ನಿಗಮದ ನೌಕರರು ಪ್ರತಿಭಟನೆಗೆ ಇಳಿಯುವ ಸಾಧ್ಯತೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಈಗಾಗಲೇ ಆ ಒಂದು ವೇತನ ಹೆಚ್ಚಳ ಮಾಡೋದಾಗಿರ್ಬೋದು, 38 ತಿಂಗಳ ಹಿಂಬಾಕಿ ಹಣ ಆಗಿರ್ಬೋದು, 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸಾರಿಗೆ ಇಲಾಖೆಯವರು ನೌಕರರು ಮತ್ತೆ ಮುಷ್ಕರ ಮಾಡಲು ತೀರ್ಮಾನ ಮಾಡಿದ್ದಾರೆ. ಅದೇ ತರ ಬೆಂಗಳೂರು ಚಲೋ ಅಂತಾನು ಕೂಡ ಫೆಬ್ರವರಿ 19ನೇ ತಾರೀಕಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಫೆಬ್ರವರಿ 20ನೇ ತಾರೀಕಿಗೂ ಕೂಡ 4 ನಿಗಮದ ನೌಕರರು ಪ್ರತಿಭಟನೆಗೆ ಇಳಿಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ವೇತನ ಹಿಂಬಾಕಿ ಆಗಿರ್ಬೋದು, ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಕೂಡ ಈಡೇರಿಕೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳ ನೌಕರರು ಫೆಬ್ರವರಿ 20ಕ್ಕೂ ಕೂಡ ರಾಜ್ಯಾದ್ಯಂತ ಮುಷ್ಕರ ಮಾಡಲು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಒಂದು 2 ದಿನ ಅಂದ್ರೆ 19ನೇ ತಾರೀಕು 20ನೇ ತಾರೀಕಿನಲ್ಲಿ ಸಂಚಾರದಲ್ಲಿ ವೃತ್ತಿಯವಾಗುತ್ತೆ. ಹಾಗಾದ್ರೆ ಪೂರ್ತಿ ಸಂಚಾರವೇ ಬಂದಾಗುತ್ತಾ? ಇಲ್ಲ ವೀಕ್ಷಕರೇ, 50-50 ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಸ್ ಸಂಚಾರದಲ್ಲಿ ಕಡಿಮೆ ಆಗ್ಬಹುದು, ಅಂದ್ರೆ ವೃತ್ತಿಯವಾಗಬಹುದು. ಒಂದು ಊರಿಗೆ 4 ಬಸ್ ಇದ್ರೆ ಅಲ್ಲಿ 2 ಬಸ್ ಹೋಗ್ಬಹುದು. ಬಸ್ ಸಂಚಾರದಲ್ಲಿ ಸ್ವಲ್ಪ ಟೈಮಿಂಗ್ ಲೇಟ್ ಆಗುತ್ತೆ, ವೃತ್ತಿಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಸರ್ಕಾರ ಇದಕ್ಕೆ ಸ್ಪಂದನೆ ಕೊಟ್ರೆ ಅಥವಾ ನೌಕರರ ಬೇಡಿಕೆಗಳನ್ನ ಈಡೇರಿಸುವ ಒಂದು ಭರವಸೆ, ಗ್ರೀನ್ ಸಿಗ್ನಲ್ ಕೊಟ್ರೆ ಅವಾಗ ಮಾತ್ರ ಮುಷ್ಕರವನ್ನ ಕೈ ಬಿಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಸಾರಿಗೆ ನೌಕರರಿಗೆ ನೋ ವರ್ಕ್ ನೋ ಪೇ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ. ಹಾಗೂ ಎಸ್ಮಾ ಕಾಯ್ದೆ ಕೂಡ ಜಾರಿಯಲ್ಲಿ ಇರೋದ್ರಿಂದ ಯಾರು ಕೂಡ ನೌಕರರು ಗೈರಾಗುವಂತಿಲ್ಲ, ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅಂತ ಕೆಎಸ್ಆರ್ಟಿಸಿ ಕೂಡ ಇಲ್ಲಿ ಹೇಳಿರುವಂತದ್ದು. ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಇದರ ಬಗ್ಗೆ. ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಅಪ್ಡೇಟ್ ಬರಲಿದೆ. ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಅಂತಾನು ಕೂಡ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಒಂದು ಕುಸಿತ ಕಂಡಿದೆ. ಇದು ಆಭರಣ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು. ಈಗಾಗಲೇ 650 ರೂಪಾಯಿ ಮತ್ತೆ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. 10 ಗ್ರಾಮ್ ಮೇಲೆ 15,420 ರೂಪಾಯಿ. ಕಳೆದ ಒಂದು ವಾರದಲ್ಲಿ ಮತ್ತೆ ಬಂಗಾರದ ಬೆಲೆ ಇಳಿಕೆ ಕಂಡಿದೆ. ಇದು ಒಂದು ಸೂಪರ್ ಸಿಹಿ ಸುದ್ದಿ ಆಗಿದೆ. ಅದೇ ತರ ಬೆಳ್ಳಿ ದರವು ಕೂಡ ನೀವು ನೋಡ್ತಿರ್ಬಹುದು. ಸದ್ಯಕ್ಕೆ 2,58,000 ರೂಪಾಯಿ MCX ಗೋಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ಅಂದ್ರೆ 2,80,000 ರೂಪಾಯಿಂದ ದಿಢೀರನೆ ಮತ್ತೆ 15,000 ರೂಪಾಯಿಯಷ್ಟು ಕುಸಿತ ಕಂಡಿತ್ತು, ಮತ್ತೆ ಏರಿಕೆ ಆಗಿತ್ತು. ಈಗ 2,58,000 ರೂಪಾಯಿ ಒಂದು ಟ್ರೇಡ್ ಆಗ್ತಾ ಇದೆ. ಮತ್ತೆ ಬಂಗಾರದ ಬೆಲೆಯು ಕೂಡ 1,55,410 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ 10 ಗ್ರಾಮ್ ಅಪರಂಜಿ ಚಿನ್ನದ ಬೆಲೆ ಎಷ್ಟು, ಅದೇ ತರ 1 ಕೆಜಿ ಬೆಳ್ಳಿ ದರ ಆದ್ರೂ ಎಷ್ಟು ಇವತ್ತಿನ ದರ ಅಂತ ನೋಡೋದಾದ್ರೆ, ಮೊದಲಿಗೆ ಹೇಳೋದಾದ್ರೆ ವೀಕ್ಷಕರೇ 4 ದಿನದಿಂದ ಒಂದು ಇಳಿಕೆ ಆಗ್ತಾ ಇತ್ತು. ಅದೇ ತರ ಈಗ 1,56,000 ರೂಪಾಯಿ ಇದ್ದದ್ದು ಇಳಿಕೆ ಆಗಿ ಈಗ 1,54,200 ರೂಪಾಯಿ ಆಗಿರುವಂತದ್ದು 10 ಗ್ರಾಮ್ ಅಪರಂಜಿ ಚಿನ್ನ. ಇನ್ನು ಬೆಳ್ಳಿ ದರವು ಕೂಡ 1 ಕೆಜಿ ಮೇಲೆ ಮತ್ತೆ 5,000 ರೂಪಾಯಿ ಕುಸಿತವಾಗೋದ್ರ ಮೂಲಕ ಈಗ
55,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ನೀವು ಲೆಕ್ಕ ಹಾಕಿ 4 ಲಕ್ಷ ರೂಪಾಯಿ ಹೋಗಿತ್ತು ಬೆಳ್ಳಿ, ಈಗ 2,55,000 ರೂಪಾಯಿ ಅತ್ತ ಸಾಗಿದೆ. ಬಂಗಾರ ಬೆಲೆಯೂ ಕೂಡ 1,54,000 ರೂಪಾಯಿ ಅತ್ತ, ಅಂದ್ರೆ 1,80,000 ರೂಪಾಯಿ ಅತ್ತ ಹೋಗಿತ್ತು. ಆದ್ರೆ ಈಗ ಮತ್ತೆ 1,54,420 ರೂಪಾಯಿ ಅತ್ತ ಸಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಡೀಲ್ ಆಗಲಿದೆ. ಅಂದ್ರೆ ಯುದ್ಧ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದ್ರೆ ಅವಾಗ ಮಾತ್ರ ಬಂಗಾರಕ್ಕೆ ಮತ್ತೆ ಬೂಸ್ಟ್ ಸಿಗುತ್ತೆ, ಮತ್ತೆ ಏರಿಕೆ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ರಷ್ಯಾದವರು ಕೂಡ ಏನೋ ಒಂದು ಗೋಲ್ಡ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಂತೆ. ಹೀಗಾಗಿ ಬಂಗಾರ ಬೆಲೆ 1 ಲಕ್ಷ ರೂಪಾಯಿನೂ ಕೂಡ ಕಡಿಮೆ ಆಗಬಹುದು ಅಂತ ಸುದ್ದಿ ವೈರಲ್ ಆಗ್ತಾ ಇದೆ. ಸತ್ಯಾಸತ್ಯತೆ ಇನ್ನೂ ಕೂಡ ಅಧಿಕೃತವಾಗಿ ಬಂದಿಲ್ಲ ವೀಕ್ಷಕರೇ. ಸೊ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏರುಪೇರು ವೈಲಟಿಲಿಟಿ ನಾವು ನೋಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ನೀವೇನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ತುಂಬಾ ವಿಚಾರ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಅಂತ ಹೇಳ್ಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇನ್ ಮುಂದೆ ಎಐ ಹಾಜರಾತಿ ಕೂಡ ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಇದು ಕೂಡ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್. ಎದಕ್ಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಫೇಸಿಯಲ್ ಎಐ ಹಾಜರಾತಿ ಕಡ್ಡಾಯ ಮಾಡಲು ಸರ್ಕಾರ ಮುಂದಾಗಿದೆ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆ ಹಾಗೂ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಫೇಶಿಯಲ್ ಹಾಜರಾತಿ ವ್ಯವಸ್ಥೆ 2026-27 ಸಾಲಿನ ಆರಂಭದಲ್ಲಿ ಕಡ್ಡಾಯವಾಗಿ ಅನುಷ್ಠಾನ ಮಾಡಲು ಶಿಕ್ಷಣ ಇಲಾಖೆ ಸರ್ಕಾರ ಅನುಮೋದನೆ ನೀಡಿ ಆದೇಶ ಕೊಟ್ಟಿದೆ. ಹೀಗಾಗಿ ಶಿಕ್ಷಕರು ಡಿಜಿಟಲ್ ಹಾಜರಾತಿ ಈಗಾಗಲೇ ಆದೇಶ ಮಾಡಲಾಗಿದ್ದು ಇದನ್ನ ಮಕ್ಕಳಿಗೂ ಕೂಡ ಅನ್ವಯ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಮಕ್ಕಳು ಇನ್ಮುಂದೆ ಶಾಲೆಗೆ ಎಷ್ಟು ಮಕ್ಕಳು ಹಾಜರಾತಿ ಕೊಡ್ತಾ ಇದ್ದಾರೆ, ಎಷ್ಟು ಮಕ್ಕಳು ಹಾಜರಾತಿ ಮಾಡ್ತಾ ಇಲ್ಲ, ಅಂದ್ರೆ ಫೇಕ್ ಒಂದು ಹಾಜರಾತಿ ಬಂದ್ ಆಗುತ್ತೆ ಇದರಿಂದ ಅಂತಾನೆ ಹೇಳ್ಬಹುದು. ಮತ್ತೆ ಎರಡನೇದಾಗಿ SSLC ಮತ್ತು PUC ಪರೀಕ್ಷೆ. ಹೌದು, ಫೆಬ್ರವರಿ 28ರಿಂದ PUC ಪರೀಕ್ಷೆ, ಮಾರ್ಚ್ 18ರಿಂದ SSLC ಪರೀಕ್ಷೆ ಕೂಡ ಪ್ರಾರಂಭವಾಗ್ತಾ ಇದೆ. ಇನ್ನು PUCಯಲ್ಲಿ 7 ಲಕ್ಷ ವಿದ್ಯಾರ್ಥಿಗಳು, SSLCಯಲ್ಲಿ 9 ಲಕ್ಷ ವಿದ್ಯಾರ್ಥಿಗಳು. ಏಪ್ರಿಲ್ 7ಕ್ಕೆ PUC ರಿಸಲ್ಟ್, ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.